ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕರ್ನಾಟಕ ಬಂದ್ ವಿಚಾರ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಭಾರಿ ಸಭೆಗಳಾಗಿದೆ. ಕಿತ್ತೂರು ಕರ್ನಾಟಕ ಸೇರಿ ಹಲವು ಸಂಘಟನೆಗಳು ಕೂಡ ಭಾಗಿ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಲ್ಲಿ ಕನ್ನಡ ಪರ ಹೋರಾಟಗಾರರ ಸಭೆ. ಕಿತ್ತೂರು ಕರ್ನಾಟಕ ಸೇರಿ ಹಲವು ಸಂಘಟನೆಗಳಿಂದ ಈ ಸಭೆಗೆ ಭಾಗಿ. ಬಂದ್ ವಿಚಾರವಾಗಿ ಬೆಳಗಾವಿಯಲ್ಲೂ ಮೂಡದ ಒಮ್ಮತ. ಕರ್ನಾಟಕ ಬಂದ್ಗೆ ಕೇವಲ ನೈತಿಕ ಬೆಂಬಲ ಘೋಷಣೆ. ಬೆಂಗಳೂರು ಸಭೆಯ ವೇಳೆ ಮಹದಾಯಿ ಕೈಬಿಟ್ಟ ಹಿನ್ನೆಲೆ ಬಂದ್ಗೆ ಕೇವಲ ನೈತಿಕ ಬೆಂಬಲ ನೀಡೋದಕ್ಕೂ ತೀರ್ಮಾನ. ನಾಳೆ ಏನಾಗುತ್ತೋ ಅನ್ನೋ ಆತಂಕ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಬೆಳವಣಿಗೆಗಳನ್ನು ನೋಡಿ. ಬೆಳಗಾವಿಯಲ್ಲಿ ರಾಜ್ಯದ ತುದಿ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಮಹತ್ವದ ಸಭೆಗಳನ್ನು ಮಾಡ್ತಾ ಇದೆ. ನಾಳಿನ ರೂಪುರೇಷೆಗಳೇನು, ಬಂದ್ ಆಚರಣೆಗೆ ಇರಬೇಕಾದಂತಹ ಶಿಸ್ತು, ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆ ಬಹುತೇಕ ಕನ್ಫರ್ಮ್. ಹಾಗಾದರೆ ನಾವು ಖಚಿತವಾಗಿ ಹೇಳ್ತಾ ಇಲ್ಲ ನಾಳೆ ಬಂದಾಗುತ್ತೆ ಅಂತ. ಕನ್ನಡ ಪರ ಸಂಘಟನೆಗಳ ಹೆಜ್ಜೆಗಳು, ಸಂಘಟನೆಗಳ ತೀರ್ಮಾನಗಳು ಹಂಗಿದ್ದಾವೆ. ಹೋಟೆಲ್ಗಳು ಓಪನ್ ಆಗಕೂಡ್ದು, ಆಸ್ಪತ್ರೆಗಳನ್ನು ಹೊರತುಪಡಿಸಿ, ಮೆಡಿಕಲ್ಗಳನ್ನು ಹೊರತುಪಡಿಸಿ ಉಳಿದ್ಯಾವುದೂ ಕೂಡ ಓಪನ್ ಆಗಕೂಡ್ದು. ಕರ್ನಾಟಕ ಬಂದ್ ಆಗಬೇಕು. ಸೊ ಈ ಅರ್ಥದಲ್ಲಿ ಕನ್ನಡ ಪರ ಹೋರಾಟಗಾರರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. 13ನೇ ತಾರೀಕು ಗುರುವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಹಾಗೂ ಇದ್ದಂಥ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳು ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡೋಣ ಅಂದಿದ್ದಾರೆ. ಬೆಳಗಾವಿ ಹೋರಾಟ ಮಾದಾಯಿಗೋಸ್ಕರ. ಕಳಸಾ ಬಂಡೂರಿ ಮಾದಾಯಿ ಸುಮಾರು ವರ್ಷದಿಂದ ಹೋರಾಟ ನಡೆದಿದೆ. ಬೆಳಗಾವಿ ಬಂದ್ ಕರೆ ಅಂದರೆ ಮಾದಾಯಿ, ಕಳಸಾ ಬಂಡೂರಿ ಹಾಗೂ ಕೃಷ್ಣಾ ನದಿ ಎಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಯಾವ ರೀತಿ ಬಂದ್ ಮಾಡಬೇಕು